ಅನ್ನುವಂಥದ್ದು ಒಂದು ಕಮಿಟಿ 2017ರಿಂದ ಸಕ್ರಿಯವಾಗಿದೆ ಕನ್ನಡ ಚಿತ್ರರಂಗದಲ್ಲಿ. ಲಿಂಗ ಸಮಾನತೆ, ಲಿಂಗ ಘನತೆ ಇರೋ ಚಿತ್ರರಂಗ ಅಂತ ಕಟ್ಟಬೇಕು ಅಂತ ನಮ್ಮೆಲ್ಲರ ಉದ್ದೇಶ. ಆ ಫೈರ್ ಕಮಿಟಿಯೇ ನಮ್ಮ ಒಂದು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಬಟ್ ಈ ಒಂದು ಲೈಂಗಿಕ ಕಿರುಕುಳ ಭಾಳ ದೊಡ್ಡ ಮಟ್ಟಕ್ಕಿದೆ ಅಂತ ನಮ್ಗೆ ಇನ್ನೂ ಗಟ್ಟಿಯಾದ ಅರಿವು ಬಂದಿದೆ. ನಮ್ಮದೇ ಕಮಿಟಿ ಕೊಡಿ ಅಂತ ನೀವು ಯಾಕೆ ಕೇಳಬಾರ್ದು ಗೌರ್ಮೆಂಟ್ಗೆ ಅನ್ನುವಂಥದ್ದು ಇನ್ನೊಂದು ಕಮಿಟಿ ಯಾಕೆ? ಒಂದು ಹೆಂಗಸು ನಿಂತ್ಕೊಂಡ್ರೆ ಎಲ್ಲರೂ ಮುಗಿ ಬಿದ್ದುಬಿಡೋರು. ನಾನು ಹಿಂಗೆ ಮಾಡಿದ್ರೆ ನಮ್ಗೆ ಆಗಲ್ಲ, ಅವೆಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕು. ಇದು ಒಂದು ಪ್ಯಾನ್ ಇಂಡಿಯಾ ಅನ್ಯಾಯದ ವಿರುದ್ಧ ಕೂಗು. ನನ್ನ ಕ್ವಶನ್ಗೆ ಆನ್ಸರ್ ಸಿಗಲಿಲ್ಲ. ಪವರ್ ಗ್ರೂಪ್ ಅನ್ನುವಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲಿ ಇದೆಯಾ ಅಥವಾ ಇಲ್ಲ? ಅವ್ರದೇ ತಪ್ಪು, ಯಾಕಂದರೆ ಅವ್ರಿಗೆ ಧೈರ್ಯ ಇಲ್ಲ. ನಿಜವಾದ ಅವ್ರ ಧೈರ್ಯ ಯಾಕಿಲ್ಲ? ಅವ್ರ ಧೈರ್ಯ ಮಲಯಾಳಂ ಚಿತ್ರರಂಗವನ್ನ ನೋಡಿ ಕಲಿರಿ. ಎಂತೆಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. 100 ಕೋಟಿ 200 ಕೋಟಿ 500 ಕೋಟಿ ಹಾಕಿ ಮಾಡಿದ್ರೆ ಸಿನಿಮಾ ಅಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡೋದನ್ನ ಮಲಯಾಳಂ ಚಿತ್ರರಂಗವನ್ನ ನೋಡಿ ಕಲಿಬೇಕು ಹೀಗಂತ ಮಾತನಾಡ್ಕೊಳ್ತಿದ್ದವರು ಇವತ್ತು ಬಾಯಿಗೆ ಬೀಗ ಹಾಕೊಳ್ಳುವಂಥ ಪರಿಸ್ಥಿತಿ. ಯಾಕಂದರೆ ಮಲಯಾಳಂ ಚಿತ್ರರಂಗದಲ್ಲಿ ಹೆಣ್ಣುಮಕ್ಕಳ ಮೇಲೆ ಎಷ್ಟೆಲ್ಲ ದೌರ್ಜನ್ಯ ಆಗ್ತಾ ಇದೆ, ಎಷ್ಟೆಲ್ಲ ಲೈಂಗಿಕ ಕಿರುಕುಳನ್ನು ಕೊಡ್ತಾ ಇದ್ದಾರೆ, ಎಷ್ಟೆಲ್ಲ ಶೋಷಣೆಗೊಳಗಾಗಿದ್ದಾರೆ ಅಲ್ಲಿನ ಮಹಿಳೆಯರು. ಬಾಯಿ ಬಿಟ್ಟರೆ ಅಲ್ಲಿ ಅವಕಾಶಗಳು ಕಡಿಮೆ, ಎಲ್ಲ ಅವಕಾಶಗಳು ಕಡಿಮೆ ಆಗ್ಬಿಡುತ್ತೋ. ಸೊ ನಿರ್ದೇಶಕರನ್ನ, ನಿರ್ಮಾಪಕರನ್ನ ಹೇಗೆ ಎದುರಾಕೊಳ್ಳೋದು, ಈ ಥರದ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಸಂಕಷ್ಟದಲ್ಲಿ ಮಲಯಾಳಂ ಚಿತ್ರರಂಗದ ನಟ ನಟಿಯರು ಇದ್ದಾರೆ ಅನ್ನೋದು ಹೇಮಾ ಕಮಿಟಿಯಿಂದ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಸೊ ಅಂಥದ್ದೇ ಒಂದು ವಾತಾವರಣ ನಮ್ಮ ಚಿತ್ರರಂಗದಲ್ಲಿ, ಅಂದರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇದೆಯಾ ಈ ಥರದೊಂದು ಕುತೂಹಲದ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆ ಹುಟ್ಟುಕೊಂಡಿದೆ. ಇದರ ಮಧ್ಯೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ನಟರು ಆಗಿರ್ತಕ್ಕಂಥ ಆ ದಿನಗಳು ಚೇತನ್ ಸರ್ ನನ್ನೊಟ್ಟಿಗಿದ್ದಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಏನಂದರೆ ಫೈರ್ ಅನ್ನುವಂಥದ್ದು ಒಂದು ಕಮಿಟಿ 2017ರಿಂದ ಸಕ್ರಿಯವಾಗಿದೆ ಕನ್ನಡ ಚಿತ್ರರಂಗದಲ್ಲಿ. ಇವತ್ತು ಆ ಫೈರ್ ಕಮಿಟಿಯೇ ನಮ್ಮ ಒಂದು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ ಈ ಥರದ್ದೆಲ್ಲ ನಡೀತಾ ಇದೆ, ಸ್ವಲ್ಪ ಗಮನಿಸ್ರಿ, ಒಂದು ಕಮಿಟಿ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ CM ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡೋದಕ್ಕೆ ನನ್ನ ಜೊತೆ ಚೇತನ್ಜಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ವಿಜಯಲಕ್ಷ್ಮಿ. ಸರ್, ಅನ್ಯಾಯ ನಡೀತಾ ಇದೆ ಅಂದರೆ ಧ್ವನಿ ಎತ್ತುತ್ತೀರಾ. ಶೋಷಣೆ ಅಂದರೆ ಶೋಷಿತರ ಪರವಾಗಿ, ದಮನಿತರ ಪರವಾಗಿ ಯಾವತ್ತಿಗೂ ಕೂಡ ಅವ್ರ ಪರವಾಗಿ ನಿಲ್ತೀರಾ. ಸೊ ಹೀಗಿರುವಾಗ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿದೆ, ಶೋಷಣೆಗೊಳಗಾಗಿದ್ದಾರೆ ಅಂದರೆ ನೀವು ಯಾವತ್ತಿಗೂ ಕೂಡ ಸುಮ್ಮನೆ ಕೂರೋರಲ್ಲ ಅನ್ನೋದು 2017ರಲ್ಲೇ ನಮ್ಮೆಲ್ಲರಿಗೂ ಗೊತ್ತಾಗಿತ್ತು. ಸೊ ಮತ್ತೊಮ್ಮೆ ಫೀಲ್ಡಿಗೆ ಇಳಿದಿದ್ದೀರಾ, ಫೈರ್ ಕಮಿಟಿಯಿಂದ ಗೌರ್ಮೆಂಟಿಗೆ ಒಂದು ಪತ್ರ ಬರೆದಿದ್ದೀರಾ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಫೈರ್ ಸಂಸ್ಥೆ 2017ರಿಂದನೂ ಕೂಡ ಈ ಒಂದು ಕನ್ನಡ ಚಿತ್ರರಂಗ ಒಂದು ಲಿಂಗ ಸಮಾನತೆ, ಲಿಂಗ ಘನತೆ ಇರೋ ಚಿತ್ರರಂಗ ಅಂತ ಕಟ್ಟಬೇಕು ಅಂತ ನಮ್ಮೆಲ್ಲರ ಉದ್ದೇಶ. ಅದರಲ್ಲಿ ತಕ್ಕಂತೆ ಕಾರ್ಮಿಕರ ಬಗ್ಗೆನೂ ಸಹ, ಬರಹಗಾರರ ಪರನೂ ಸಹ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮೆಲ್ಲರಿಗೂ ಚಿತ್ರರಂಗದಲ್ಲಿ ಏನು ಗೊತ್ತಿದೆ ಅಂದರೆ ಈ ಕಹಿ ಸತ್ಯ, ಇದರಲ್ಲಿ ಮಹಿಳೆಯರಿಗೆ ಅದು ಒಂದು ಆರೋಗ್ಯಕರ ವಾತಾವರಣ ಇರಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಬಹುತೇಕರು ಅಂದರೆ ಹಿಂದುಳಿದ ಯೋಚನೆಗಳು ಮತ್ತು ಒಂದು ಪುರುಷ ಪ್ರಧಾನದ ಮನಸ್ಥಿತಿಗಳು, ಒಂಥರ ಒಂದು ದುಡ್ಡು ವ್ಯಾಪಾರ, ಅಲ್ಲೇನೋ ಒಂದು ನಿಮಗೆ ಅಲ್ಲೇ ಒಂದು ಡಿಗ್ರಿ ಪಡೆದು ಯಾರೋ ಸಿನಿಮಾ ಬರೋಲ್ಲ, ಏನೇನೋ ಕಾರಣಗಳಿಗೆ ಸಿನಿಮಾ ರಂಗಕ್ಕೆ ಬರ್ತಾರೆ. ಸೊ ನಮಗೆ ಹಾಗಿದ್ದಾಗ ನಮಗೆ ಸಿನಿಮಾ ರಂಗ ಅಷ್ಟು ಆರೋಗ್ಯಕರ ವಾತಾವರಣ ಅಲ್ಲ. ಬಟ್ ನಮ್ಮ ಉದ್ದೇಶ ಅಂದರೆ ಒಂದು ಆಂತರಿಕ ದೂರ ಸಮಿತಿ ಅಂತ ನಾವು ಶುರು ಮಾಡ್ತೀವಿ 2017ರಲ್ಲಿ. ಯಾರಾದರೂ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಯಾವುದಾದ್ರು ಚಿತ್ರರಂಗದಲ್ಲಿ ಒಂದು ಆಂತರಿಕ ದೂರ ಸಮಿತಿ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ನಾವು ಶುರು ಮಾಡಿದ್ದು. ಮತ್ತು ಅದಾದಮೇಲೆ ನಾವು ಎಷ್ಟೋ ಒಂದು ದೂರುಗಳು ತೊಗೊಂಡ್ವಿ. ಸೊ ನಮಗೆ ಬೇರೆ ಬೇರೆ ಮಾಹಿತಿಗಳು ಬರ್ತಾಯಿತ್ತು. ಒಂದೊಂದು ಎಪಿಸೋಡ್ಗಳು ಯಾವ ಥರ ಒಂದು ಹೇರ್ ಡ್ರೆಸ್ಸರ್ಗೆ ಆಗೋದಾಗಿರ್ಬೋದು, ಒಂದು ನಿರ್ದೇಶಕ, ಒಂದು ನಟರಿಗಾಗಿರ್ಬೋದು, ನಟಿ ಏನೇನು ಸಮಸ್ಯೆಗಳಿದೆ ಅಂತ ನಮ್ಗೆ ಗೊತ್ತಾಯಿತು. ಬಟ್ ನಮಗೆ ಪ್ರತಿಯೊಂದು ಸಮಸ್ಯೆನೂ ಬೇರೆ ಬೇರೆದಿರುತ್ತೆ. ಬಟ್ ಈ ಒಂದು ಲೈಂಗಿಕ ಕಿರುಕುಳ ಭಾಳ ದೊಡ್ಡ ಮಟ್ಟಕ್ಕಿದೆ ಅಂತ ನಮಗೆ ಇನ್ನೂ ಗಟ್ಟಿಯಾದ ಅರಿವು ಬಂತು. ಅದಾದಮೇಲೆ 2018ರಲ್ಲಿ ಮೀಟು ಅನ್ನೋದಾಯಿತು. ಆವಾಗ ಮಹಿಳೆಯರ ಮೇಲೆ ಇಡೀ ವ್ಯವಸ್ಥೆ ಮತ್ತು ಚಿತ್ರರಂಗದ ಎಷ್ಟೋ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಗಂಡಸರು, ಒಂದು ಆಳುವ ವರ್ಗದ ಪುರುಷರು, ವಯಸ್ಸಾಗಿರೋರು, ಅವರ ಕೆಟ್ಟ ಜನವಿರೋಧಿ ಯೋಚನೆಗಳನ್ನು ಮಹಿಳೆಯರ ಮೇಲೆ ಕ್ಯಾರೆಕ್ಟರ್ ಅಸ್ಯಾಸಿನೇಟ್ ಮಾಡಿ, ಮಾನಹಾನಿ ಮಾಡಿ, ಅವ್ರ ಮೇಲೆ ಎಲ್ಲ ತಪ್ಪಾಕಿ ನಿನ್ನಿಂದನೇ ತಪ್ಪು ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸೋಕ್ಕೆ ಶುರು ಮಾಡಿದ್ರು. ಅದನ್ನು ನಾವೆಲ್ಲ ಖಂಡಿಸಿದ್ವಿ. ನಮ್ಮ ಒಂದು ಪಾರದರ್ಶಕ ತನಿಖೆ ಬೇಕು ಅಂತ. ಸೊ ನಾವೆಲ್ಲ ಒಂದು ಕೆಲಸ, ಅದು ಒಂದು ಯಶಸ್ಸಾಯಿತು. ನಾವು ಹೋಗ್ತಾ ನಮಗೆ ಜಾಗೃತಿ ಮೂಡಿಸೋದು ಭಾಳ ಮುಖ್ಯ ವಿಜಯಲಕ್ಷ್ಮಿ ಅವರೇ. ನಮ್ಗೆ ಏನಂದರೆ ಜಾಗೃತಿ ಅಂದಾಗ ಹೆಂಗಸರಿಗೆ ಅವ್ರ ಹಕ್ಕುಗಳು ಏನು, ಗಂಡಸರಿಗೆ ಅವ್ರ ನಡವಳಿಕೆ ಹೆಂಗಿರಬೇಕು, ಇದನ್ನು ನಾವು ಹೇಳ್ಕೊಡೋದು ಭಾಳ ಮುಖ್ಯ ನಮಗೆ. ಸೊ 2000 ಇವಾಗ
ಯಾವಾಗ WCC ಆ ಥರದ ಆಕ್ರೋಶ ಎಲ್ಲ ಅನೇಕ ರಾಜ್ಯಗಳಲ್ಲಿ ನಾವು 2019ರಲ್ಲಿ ಏನಾಯಿತು ಅಂದರೆ ನಾವೆಲ್ಲ ಒಂದು ಲಿಂಗ ಸಮಾನತೆಗೋಸ್ಕರ ನಂಬ್ಕೊಂಡಿರೋರು ನಾವೆಲ್ಲರೂ ಕೂಡ ಒಂದೊಂದು ಚೆನ್ನೈನಲ್ಲಿ ಭೇಟಿ ಮಾಡಿದ್ವಿ. ಚೆನ್ನೈನಲ್ಲಿ ಅಲ್ಲಿಂದ ಸ್ವಲ್ಪ ದಿನ ತೆಲುಗುನಲ್ಲಿ ಇರೋ ಮಹಿಳೆಯರು ಬಂದಿದ್ದರು. WCC ಸಂಘಟನೆ ವುಮೆನ್ ಇನ್ ಸಿನಿಮಾ ಕಲರ್ ಕೇರಳದಿಂದ ಬಂದಿದ್ದರು. ನಾವೆಲ್ಲ ಫೈರಿಂದ ಹೋಗಿ ಒಂದು ಪ್ರೆಸೆಂಟೇಷನ್ ಮಾಡಿದ್ವಿ, ಏನೇನು ಮಾಡ್ತಾ ಇದ್ದೀವಿ, ಹೆಂಗೆ ಒಂದು ಲಿಂಗ ಸಮಾನತೆ ಸಮಾಜ. ನಾನು ಅಲ್ಲಿ ಗಂಡಸರು ಭಾಳ ಕಡಿಮೆ ಇದ್ವಿ, ಬಟ್ ಅವರು ಕೂಡ ಒಂದು ಇದು ಸಿದ್ಧಾಂತಕ್ಕೆ ಅಂತ ಎಲ್ಲ ಮಹಿಳೆಯರು ಒಪ್ಪಿ ನಾವೆಲ್ಲ ಒಂದು ರೀತಿ ಇದು ಒಂದು ಸಮಾನತೆಯ ಸಿದ್ಧಾಂತ ನಮ್ಮೆಲ್ಲರದು ಅಂತ ಒಂದು ಒಳ್ಳೆ ಮನಸ್ಥಿತಿಯಿಂದ ನಾವೆಲ್ಲ ಕೆಲಸ ಮಾಡಿದ್ವಿ. ಇವೆಲ್ಲವೂ ಕೂಡ ಕೇರಳದಲ್ಲಾಗಿ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಭಾಳ ಗಟ್ಟಿಯಾಗಿ ಬಂದ ಮೇಲೆ ಸರ್ಕಾರನೂ ಅದಕ್ಕೆ ಬೆಂಬಲಿಸಿ 5 ವರ್ಷ ತಡ ಆಗಿರ್ಬೋದು, ಬಟ್ ಅದು ಆಚೆ ತಂದಿರೋದು ಭಾಳ ಒಳ್ಳೆಯದು. ತಂದ ಮೇಲೆ ಇವಾಗ ಅದು ಒಂದು ಜಾಗೃತಿ, ಒಂದು ಸುಧಾರಣೆನ ನಡೀತಾ ಇದೆ. ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೇನು ಮಹಿಳೆಯರು ಅಥವಾ ಮಹನೀಯರ ವಿರುದ್ಧ ಅಲ್ಲ, ಇದು ಹೆಂಗಸರು ವರ್ಸಸ್ ಗಂಡಸರಲ್ಲ. ಇದೇನಿದೆ ಯಾರು ಒಂದು ಲಿಂಗ ಸಮಾಜ ನಾವೆಲ್ಲ ಬಯಸ್ತೀವೋ, ನಮ್ಮ ಚಿತ್ರರಂಗದಲ್ಲಿ ನಾವು ಇಂಥ ಒಂದು ಉತ್ತಮವಾದ ಸಮಾನತೆಯ ವಾತಾವರಣ ಬಯಸಿರೋ ಮನುಷ್ಯರು ನಾವು ಒಂದು ಕಡೆ, ಇಡೀ ಅಸಮಾನತೆಯ ವ್ಯವಸ್ಥೆಗೆ ಸಹಿಸ್ಕೊಂಡು ಒಪ್ಕೊಂಡು ಅದಕ್ಕೆ ತುಪ್ಪ ಸುರ್ಕೊಂಡು ಅದಕ್ಕೆ ಲಾಭ ಪಡ್ಕೊಂಡು ಇರೋ ವ್ಯವಸ್ಥೆ ಒಂದು ಕಡೆ. ಈ ಒಂದು ರೀತಿಯಲ್ಲಿ ನಮ್ಮ 153 ಜನ, ಎಷ್ಟೋ ಜನ ಲಿಂಗ ನ್ಯಾಯಕ್ಕೋಸ್ಕರ ಹೋರಾಡಿದ್ದು ಕೆಲಸ ಮಾಡಿರೋರು ಅನೇಕರಿದ್ದಾರೆ. ಎಲ್ಲ ಒಂದು ವಿಶ್ವಾಸಾರ್ಹತೆ ಪಡೆದಿರೋರಲ್ಲ, ಮತ್ತು ಸಿನಿಮಾ ನಟರು, ನಟಿಯರು ಮತ್ತು ಸಿನಿಮಾ ನಿರ್ದೇಶಕರು, ನಿರ್ಮಾಪಕರು ಭಾಳ ಜನ ಇದ್ದಾರೆ. ಎಲ್ಲ ಸೇರಿ ನಾವು ಒಂದು ದಿನದಲ್ಲಿ 153 ಜನ ತಂದಿದ್ದೀವಿ. ನಮಗೆ 100 ಜನ, 1000 ಜನ ಇದ್ದಾರೆ. ಪ್ರತಿಯೊಬ್ಬರು ಅದಕ್ಕೆ ನಿಂತ್ಕೊಳ್ಳೋಕ್ಕೆ ನಾವೊಂದು ಗಟ್ಟಿ ಧ್ವನಿಯಲ್ಲಿ ಫೈರ್ ಉದ್ದೇಶನೇ ಅದು. ನಾವೆಲ್ಲ ಒಂದು ಸ್ಟ್ರಾಂಗ್ ಧ್ವನಿಯಾಗಿ, ಯಾಕಂದರೆ ನಾನು ಮುಂಚೆ ನೋಡ್ತಾ ಇದ್ದೆ, ಒಂದು ಹೆಂಗಸು ನಿಂತ್ಕೊಂಡ್ರೆ ಎಲ್ಲರೂ ಮುಗಿಬಿದ್ಬಿಡೋರು. ನಾನು ಹಿಂಗೆ ಮಾಡಿದ್ರೆ ನಮ್ಗೆ ಆಗಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕು, ಗಟ್ಟಿ ಧ್ವನಿ ನಾವು ನಿಂತ್ಕೋಬೇಕು, ಒಂದು ಸಮಾಜಕ್ಕೋಸ್ಕರ ನಿಂತ್ಕೋಬೇಕು ಅಂತ ನಾವು ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಲಕ್ಷ್ಮೀ ಹೆಬ್ಬಾಳ್ಕರವರು, ಇವಾಗ ಈ ಸರ್ಕಾರದವರು ಗಟ್ಟಿಯಾಗಿ ಈ ವಿಚಾರನೂ ಪರಿಗಣಿಸಿ ಕೇರಳದಲ್ಲಿ ಮಾಡ್ಬೋದಂದ್ರೆ ನಾವು ಮಾಡ್ಬೋದಲ್ವಾ, ನಾವು ತಂದು ಅದನ್ನು ಏನು ಸತ್ಯ ಇದೆಯೋ ಅದನ್ನು ಬಹಿರಂಗ ಪಟ್ಬಿಟ್ಟು ಅದನ್ನು ಹೆಂಗೆ ಒಂದು ಸಂಪೂರ್ಣವಾಗಿ ಅದನ್ನು ನಿರ್ಮಾಣ ಮಾಡ್ಬೋದು, ಈ ಒಂದು ಲೈಂಗಿಕ ಕಿರುಕುಳ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕೆಲಸ ಮಾಡೋದು ನಾವು ನಿರೀಕ್ಷೆ ಮಾಡ್ತೀವಿ. ಸರ್, ಈಗ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಆಂತರಿಕ ದೂರು ಸಮಿತಿ ಅಂತ ಶುರುವಾಗಿದೆ ನಿಮ್ಮ ಫೈರ್ ಸಂಸ್ಥೆಯಿಂದ. ಸೊ ಇಂಥದ್ದೊಂದು ಗಟ್ಟಿಯಾದಂಥ ಸಂಸ್ಥೆ ಕಟ್ಟಿದವರು ನಿಮ್ಮದೇ ಕಮಿಟಿಯಿಂದ, ಅಂದರೆ ಇನ್ನೊಂದು ಕಮಿಟಿನ ಫಾರ್ಮ್ ಮಾಡಿ ಅಂತ ಕೇಳೋದ್ರ ಬದಲು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇರುವಂತಹ ಸಮಸ್ಯೆಗಳನ್ನು ಅಥವಾ ಹೆಣ್ಮಕ್ಳ ಸಮಸ್ಯೆಗಳನ್ನು, ಹೆಣ್ಮಕ್ಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆನ ನಿಮ್ಮ ಸಂಸ್ಥೆಯವರೇ ಯಾಕೆ ನಿರ್ಮೂಲನೆ ಮಾಡೋದಕ್ಕೆ ಹೋರಾಡಬಾರ್ದಾಗಿತ್ತು, ಅಥವಾ ನಮ್ಮದೇ ಕಮಿಟಿ ಕೊಡಿ ಅಂತ ನೀವು ಯಾಕೆ ಕೇಳಬಾರ್ದು ಗೌರ್ಮೆಂಟ್ಗೆ ಅನ್ನುವಂಥದ್ದು, ಇನ್ನೊಂದು ಕಮಿಟಿ ಯಾಕೆ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರ. ನಾವು ಕೂಡ ಇದರಲ್ಲಿ ಯಾವುದಾದ್ರೂ ರೀತಿ ಫೈರ್ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ನಾವು ಖಂಡಿತ ನಿಮಗೆ ಸರ್ಕಾರಕ್ಕೆ ನಾವು ಸಹಾಯ ಕೊಡೋಕ್ಕೆ ತಯಾರಿದ್ದೀವಿ. ಬಟ್ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಸ್ಟ್ರಕ್ಚರ್ ಇದೆ. ನಿರ್ದೇಶಕರ ಸಂಘ ಅವ್ರು ಮಾಡ್ತಾರೆ, ಆರ್ಟಿಸ್ಟು ಕಲಾವಿದರ ಸಂಘ ಅವ್ರು ಮಾಡ್ತಾರೆ, ನಿರ್ಮಾಪಕರು ಅವ್ರು ಮಾಡ್ತಾರೆ, ಫಿಲ್ಮ್ ಚೇಂಬರ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಎಕ್ಸಿಬಿಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಇವ್ರು ಮಾಡ್ತಾರೆ. ಸೊ ಒಬ್ಬರು ಒಕ್ಕೂಟ ಅಂದರೆ ಕಾರ್ಮಿಕರಿಗೆ. ನಾವು ಅದಕ್ಕೆ ಫೈರ್ ನಾವು ಯಾಕೆ ಶುರು ಮಾಡಿದ್ವಿ ಅಂದರೆ 3 Ws, ವಿಮೆನ್ ರೈಟರ್ಸ್ ಮತ್ತು ವರ್ಕರ್ಸ್. ಈ ವಿಮೆನ್ ರೈಟರ್ಸ್ ವರ್ಕರ್ಸ್ಗೆ ಭಾಳ ಅನ್ಯಾಯ ಆಗಿದೆ, ಅವ್ರಿಗೆ ಅವ್ರ ಪರವಾಗಿ ನಿಂತ್ಕೊಳ್ಳೋರು ಯಾರೂ ಇಲ್ಲ ಅಂತ ಈ ಶೋಷಣೆ ವರ್ಗ ಅಂತ ನಾವು ಶುರು ಮಾಡಿದ್ದು. ಇವಾಗ ಏನಾಗುತ್ತೆ ಅಂದರೆ, ನಾವು ಸಿನಿಮಾ ರಂಗದಿಂದನೇ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಈ ಬೇರೆ ಪ್ರಭಾವಿಯಾಗಿರೋ ಬೇರೆ ಥರ ಒಂದು ಅಸಮಾನತೆಯ ಮನಸ್ಥಿತಿ ಇರೋರು ನಮ್ಮ ಜೊತೆ ಖಂಡಿತ ಬೆಂಬಲಿಸಲ್ಲ. ಅವರು ನಮ್ಮ ವಾದಗಳು ಒಪ್ಪಲ್ಲ, ಅವ್ರು ನಮ್ಮ ವಾದನೂ ಬೇಕಾಗಿಲ್ಲ. ಕೆಲವರು ಒಬ್ಬೊಬ್ಬರು ನಿಂತ್ಕೋಬೋದು, ಅವ್ರು ಇದು ಒಳ್ಳೆಯದು ಅಂತ ಅನಿಸ್ಬೋದು, ಬಟ್ ಜನರಿಗೆ ಇದು ಸತ್ಯ ಅಂತ ಗೊತ್ತಿದ್ರೂ ಅವರೇ ನಮಗೆ, ನಾವು ಎಷ್ಟೋ ಸಲ ಫಿಲ್ಮ್ ಚೇಂಬರ್ಗೆ ಹೋಗಿದ್ದೀವಿ, ಇದು ಕೊಡಿ ನಮಗೆ ಮಾಹಿತಿ, ನಾವು ಲೈಂಗಿಕ ಕಿರುಕುಳ ಏನೋ ಅದನ್ನು ನಾವು ಅಡ್ರೆಸ್ ಮಾಡೋಣ ಅಂತ ಹೇಳಿದ್ದೀವಿ. ಆದರೆ ಅವ್ರಿಗೆ ಆ ಸೂಕ್ಷ್ಮತೆಗಳು ಅರ್ಥ ಮಾಡ್ಕೊಳ್ಳೋಕ್ಕೂ ಇಲ್ಲ. ಯಾರು ಒಳ್ಳೆಯವರು ಕೆಟ್ಟವರು ಅಂತ ಅಲ್ಲ, ನಮ್ಮ ವಿಚಾರಗಳಲ್ಲಿ ಭಾಳ ಬೇರೆ ಇದೆ. ಸೊ ನಮಗೇನು ಬೇಕು ಅಂದರೆ, ಸರ್ಕಾರ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಯಾವಾಗ ನಮ್ಮ ಕೇರಳದಲ್ಲಿ ದೊಡ್ಡ ಮಟ್ಟಕ್ಕೆ ನಮಗೆ ಒಂದು ಅರಿವು ಮೂಡ್ತೋ, ಒಂದು ಸುಧಾರಣೆ ಆಗೋಕ್ಕೆ ಶುರುವಾಯಿತೋ, ಮಹಿಳೆಯರಿಗೂ ಒಂದು ಧೈರ್ಯ ಬಂತೋ, ಈ ಸರ್ಕಾರನೂ ಕೂಡ ಇದರ ಪರವಾಗಿ ನಿಂತ್ಕೊಳ್ಳುತ್ತೆ, ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳುತ್ತೆ, ನಮಗೂ ಒಂದು ಸುರಕ್ಷಿತ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಬಂದಾಗ, ಸೊ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರನೂ ಅದೇ ಮಾಡಲಿ, ಇನ್ವಾಲ್ವ್ ಆಗಿ. ಅದೇ ಆ ಗೌರ್ಮೆಂಟ್ ಮೇಲೆ ನಿಮ್ಮ ನಂಬಿಕೆ ಇದೆಯಾ? ಯಾಕಂದ್ರೆ 2017ರಲ್ಲಿ ಅವರು ಹೇಮಾ ಸಮಿತಿ ಶುರು ಮಾಡಿದ್ದು. ಸೊ ಇವತ್ತಿಗೆ ಅವರು ಏನೇನು ಆ ಕಮಿಟಿನಲ್ಲಿ ಏನೇನಿದೆ, ಎಷ್ಟೆಲ್ಲ ದೊಡ್ಡವ್ರು ಅನಿಸ್ಕೊಂಡವರು, ಈ ಪವರ್ ಗ್ರೂಪ್ ಅವರ ಆಡಳಿತ ಹೆಂಗಿದೆ ಮಲಯಾಳಂನಲ್ಲಿ, ಸೊ ಅಲ್ಲಿನ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗಲಿಕ್ಕೆ 5 ವರ್ಷ ಆಯಿತು. ಅಲ್ಲಿನ ಸರ್ಕಾರ 2019ರಲ್ಲಿ ಹೇಮಾ ಕಮಿಟಿ ವರದಿ ಕೊಟ್ಟಿದ್ರು ಕೂಡ ಅದನ್ನು ರಿಲೀಸ್ ಮಾಡಿದ್ದು ಇವಾಗ ಅಂದರೆ 2024ರಲ್ಲಿ. ಸೊ ಇಷ್ಟು 5 ವರ್ಷ ತಗೊಂಡಿದ್ದಾರೆ ಅವರೇ. ಸೊ ನಮ್ಮ ಗೌರ್ಮೆಂಟು ತಡೆ ಹಿಡಿಯುತ್ತೆ ಅಂತ ಅನ್ಸುತ್ತಾ, ಅಥವಾ ಇಲ್ಲ ಅದು ವಾಸ್ತವ ಏನಿದೆಯೋ ಅದನ್ನು ರಿಲೀಸ್ ಮಾಡುತ್ತೆ ಅನ್ನೋಂಥ ಹೋಪ್ಸ್ ಇದೆಯಾ ಅನ್ನೋದು? ನಾವು ನಿರೀಕ್ಷೆ ಮಾಡೋದು, ಇದನ್ನು ಎತ್ಕೊಂಡು ಒಂದು 3-4 ತಿಂಗಳಲ್ಲಿ ಅವರು ಒಂದು ಎವಿಡೆನ್ಸ್ ಹುಡ್ಕೊಂಡು ಅದನ್ನು ಒಂದು
ರಿಪೋರ್ಟ್ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಬಟ್ ನಾವೇನು ನೋಡ್ತೀವಿ ಅಂದರೆ 3-4 ತಿಂಗಳು ಆಗದೇನೂ ಸ್ವಲ್ಪ ದಿನ ಆದರೂ ನಾವು ತಡ್ಕೊತೀವಿ ಅದರ ಕೆಲಸ ಆಗ್ತಾ ಇದೆ ಅಂದರೆ. ಬಟ್ ಈ ಸರ್ಕಾರ ನಾವು ನೋಡಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಭಾಳ ದೊಡ್ಡದಾಗಿ ಸಂವಿಧಾನದ ಪರವಾಗಿದ್ದೀವಿ ಅಂತ ಹೇಳ್ಕೊಂಡು ಬಂದಿದೆ. ಬೇರೆಲ್ಲ ಸಂವಿಧಾನ ವಿರೋಧಿಗಳು ನೀವು ಮಾತ್ರ ಸಂವಿಧಾನ ಪರ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಯಾರಾದರೂ ಸಂವಿಧಾನ ಪರವಾಗಿದ್ದಾರೆ ಅಂದರೆ ನಾವೆಲ್ಲ 153 ಜನ ಯಾರು ಇದರಲ್ಲಿ ಗಟ್ಟಿಯಾಗಿ ಫೈರ್ನಲ್ಲಿ ಒಂದು ಲಿಂಗ ಸಮಾನತೆ ಪರವಾಗಿ ನಿಂತಿರೋ ನಾವೇ ಸಂವಿಧಾನ ಪರವಾಗಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಅವ್ರು ಏನಾದರೂ ನಿಜವಾಗ್ಲೂ ನುಡಿದಂತೆ ನಡೀತಾ ಇದ್ದರೆ ಇದನ್ನು ತರಲಿ. ಇವಾಗ ಪಿನರಾಯಿ ವಿಜಯನ್ ಮತ್ತು ಕೇರಳ ಸರ್ಕಾರ ಅವರು ಮನುಷ್ಯರೇ, ಅವರು ವಿಚಾರವಂತರೇ, ಅವರು ಸಮಾಜಮುಖಿ ಕಾಳಜಿ ಇರೋರೆ. ಮತ್ತು ಸಿದ್ದರಾಮಯ್ಯ ಸರ್ಕಾರ ಇವ್ರ ಸರ್ಕಾರನೂ ವಿಚಾರವಂತರ ಅಂತ ಹೇಳ್ಕೊತಾರೆ, ಅವರು ಕಾಳಜಿ ಇರೋರು, ಅವರು ತರ್ಬೋದಲ್ಲ. ನಮಗೆ ಆಮೇಲೆ ನಾವು ಡಿಲೇ ಮಾಡೋದು ಬೇಡ. ನಮಗೆ ಶಶಿ ತರೂರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ 5 ವರ್ಷ ಡಿಲೇ ಆಗಿದೆ, ಈ ಡಿಲೇ ನಮಗೆ ಸರಿ ಕಾಣಲ್ಲ ಅಂತ ಏನೋ ಒಂದು ಮಾತಾಡಿದ್ದಾರೆ. ಶಶಿ ತರೂರು MP ಅವರು ಒಂದು ವಿಚಾರವಂತರು. ಅವರು ಏನು ಮಾಡಬೇಕು ಅಂದರೆ ನೀವು ಹೇಳಿ, ನಿಮ್ಮ ರಾಜ್ಯ ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದ್ದಾರೆ. 5 ವರ್ಷದಲ್ಲಿ ಅವರು ಡಿಲೇ ಮಾಡಿದರೆ ಈ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನೀವು ಒಂದು 4-5 ತಿಂಗಳಲ್ಲಿ ರೆಡಿ ಮಾಡಿಕೊಡಿ. ನೀವು ಮಾಡಿ ತೋರಿಸಿ. ಬರೀ ವಿರೋಧ ಪಕ್ಷದಲ್ಲಿ ದೊಡ್ಡ ಬಣ್ಣದ ಭಾಷಣಗಳಿಂದ ನಮಗೇನು ಉಪಯೋಗ ಆಗಲ್ಲ. ನೀವು ಮಾಡಿ ತೋರಿಸಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಮುಖ್ಯವಾಗಿ ನಮಗೆ ಒಂದು ಸೂಕ್ಷ್ಮತೆ ಇರಬೇಕು ವಿಜಯಲಕ್ಷ್ಮಿ ಅವರೇ. ಇದರಲ್ಲಿ ನಮಗೇನೆಂದರೆ ಈ ಒಂದು ತಮಿಳ್ ಇಂಡಸ್ಟ್ರಿನಲ್ಲಿ ವಿಶಾಲ್ ಎತ್ಕೊಂಡಾಗ ಅವ್ರ ಮಾತು ನನಗೆ ಸರಿ ಕಾಣಲಿಲ್ಲ. ಅವ್ರು ಏನು ಹೇಳಿದ್ರು, ಹೌದು ನಮಗೆ ಸಿನಿಮಾ ಅವ್ರಿಗೆ ಇದನ್ನೇನೋ ಮಾಡಬೇಕು ಅಂತ ಅನಿಸಿರ್ಬೋದು. ಬಟ್ ಏನು ಹೇಳ್ತಾರೆ ಅಂದರೆ ಮಹಿಳೆಯರಿಗೆ ಈ ವಿಚಾರ ಯಾರು ಅಡ್ಜಸ್ಟ್ಮೆಂಟ್ ಕೇಳಿದ್ರೆ ಅವ್ರಿಗೆ ಚಪ್ಪಲಿ ತೊಗೊಂಡು ಕಪಾಳ ಬಾರಿಸೋಕ್ಕೆ ಧೈರ್ಯ ಇರಬೇಕು ಅಂತ ಮಾತಾಡ್ತಾರೆ. ಇವಾಗ ಏನು ಹೇಳುತ್ತೆ ಅಂದರೆ ಅದು ಮಹಿಳೆಯರ ಮೇಲೆ ಹೊಣೆಗಾರಿಕೆ ಮಾಡುತ್ತೆ. ಅವ್ರದ್ದೇ ತಪ್ಪು, ಯಾಕಂದರೆ ಅವ್ರಿಗೆ ಧೈರ್ಯ ಇಲ್ಲ. ನಿಜವಾದ ಅವ್ರ ಧೈರ್ಯ ಯಾಕಿಲ್ಲ? ಅವ್ರ ಧೈರ್ಯ ಇರಬೇಕು ಅಂದರೆ ಚಪ್ಪಲಿನೆಲ್ಲ ಏಟು ಹೊಡೆಯೋದು ಧೈರ್ಯನ? ಚಪ್ಪಲಿ ಅದೇನಾ ಧೈರ್ಯ? ನೀವು ನಿಮ್ಮ ಲೆಕ್ಕಾಚಾರ? ಅದರಿಂದ ಏನು ಪರಿಣಾಮ ಒಂದು ಬದಲಾವಣೆ ಆಗುತ್ತೆ? ನೀವು ಯಾರ್ಯಾರು ಇದನ್ನು ನಡೆಸ್ತಾ ಇದ್ದಾರೋ, ಯಾರ್ಯಾರು ಇದನ್ನು ಮಾಡ್ತಾ ಇದ್ದಾರೋ, ಏನೇನು ಇದನ್ನು ಈ ವ್ಯವಸ್ಥೆ ಹದಗೆಟ್ಟೋಗಿದೆಯೋ ಅದನ್ನು ಸರಿಪಡಿಸೋ ಮನಸ್ಥಿತಿ ಬೇಕು. ನಮಗೆ ಸಿನಿಮಾ ಇಂಡಸ್ಟ್ರಿಯಿಂದ ನಾಡಿಗರ ಸಂಗಮ ಹೇಳ್ತಾರೆ, ನಾಡಿಗರ ಸಂಗಮ ನಾವು ಇದನ್ನು ಮಾಡ್ತೀವಿ ಅಂತ. ನಾಡಿಗರ ಸಂಗಮನ ಎಂಥ ವಿಚಾರವಂತರಿದ್ದು ನನಗೆ ಗೊತ್ತಿಲ್ಲ. ಬಟ್ ಸಿನಿಮಾಯಿಂದನೇ ಸೆಲ್ಫ್ ಕ್ರಿಟಿಕ್ ಮಾಡಿಕೊಂಡು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತಾರೆ ಅಂದರೆ ನಮ್ಮ ಕೈಯಲ್ಲ. ಸರ್ಕಾರ ಇದನ್ನು ನಮ್ಮ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಲುವು ತೊಗೊಂಡು ಅವ್ರು ಮನಸ್ಸು ಮಾಡಿದ್ರೆ ನೋಡ್ರಿ, ಅವ್ರಿಗೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ನಿಮಗೆ ಸರಿ ಅನ್ಸತ್ತಾ? ಫಸ್ಟ್ ಆಫ್ ಆಲ್ ಇದು ಸರಿ ಅನ್ಸತ್ತಾ? ಎರಡನೇದಾಗಿ ಸರಿ ಅನ್ಸಿದ್ರೆ ನೀವು ಮಾಡೋಕ್ಕೆ ತನ್ನಿ ಒಂದು ಕಮಿಟಿ, ಒಂದು ಜಡ್ಜ್ ಅಪಾಯಿಂಟ್ ಮಾಡಿ. ಅದು ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು, ಯಾರೇ ಲಿಂಗ ಸಮಾನತೆಗೋಸ್ಕರ ಬದ್ಧವಾಗಿ ಕೆಲಸ ಮಾಡಿದರೋ ಅವ್ರನ್ನ ಅಪಾಯಿಂಟ್ ಮಾಡಿ ನಾವು ದೊಡ್ಡ ಮಟ್ಟಕ್ಕೆ ಇದನ್ನು ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡಿ. ಪ್ರತ್ಯೇಕ ಬಸವ ಧರ್ಮ ಅಂತ ಇದೆ, ಅದನ್ನು ಯಾವಾಗ ಹೇಳ್ತೀನಿ 2018ರಲ್ಲಿ ಆ ಒಂದು ಪ್ರತ್ಯೇಕ ಬಸವ ಧರ್ಮ ಲಿಂಗಾಯತರ ಮತ ಚದುರೋಗುತ್ತೆ ಅನ್ನೋ ಕಾರಣಕ್ಕೆ 2 ತಿಂಗಳಲ್ಲಿ ರೆಡಿ ಮಾಡಿಬಿಟ್ರು. 2-3 ತಿಂಗಳಲ್ಲಿ ನಿಮಗೆ ಮನಸ್ಸಿದ್ರೆ ಈ ಸರ್ಕಾರ ಮಾಡುತ್ತೆ. ಅದು ಎಲೆಕ್ಷನ್ ಮುಂಚೆ, ಯಾಕಂದರೆ ಲಿಂಗಾಯತರ ಮತ ಚದುರೋಗ್ಬಿಡುತ್ತೆ. ಅದು ಸಿದ್ದರಾಮಯ್ಯ ಸರ್ಕಾರನೇ. ಇವಾಗ ನೀವು ಮಾಡಬೇಕು ಅಂದರೆ ನೀವು ಇದನ್ನು 3 ತಿಂಗಳು 4 ತಿಂಗಳು ತರ್ಬೋದಲ್ಲ ನೀವು ಬೇಕಿದ್ದರೆ. ಬಟ್ ಬೇಕಿರಬೇಕು ಅಂದರೆ ನಾವು ಪ್ರೆಷರ್ ಹಾಕಬೇಕು. ಬೇಕಿರಬೇಕು ಅಂದರೆ ಅವ್ರಿಗೂ ಒಂದು ಆ ಮನಸ್ಥಿತಿ ಇರಬೇಕು. ಮತ್ತು ಬೇಕಿರಬೇಕಂದ್ರೆ ಅವ್ರಿಗೂ ಆ ತಿಳುವಳಿಕೆ ಇರಬೇಕು. ಕೇರಳ ಸರ್ಕಾರದ ಒಂದು ಮಟ್ಟಿಗೆ ಇದೆ ಅನಿಸುತ್ತೆ, ಇವ್ರಿಗೆ ಎಷ್ಟು ಮಟ್ಟಿಗಿದೆ ಅಂತ ನನಗೆ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.